ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ? ಪ್ರವೀಣ್, ನೋಡಿ, ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಆದರೆ ಪ್ರಮುಖವಾಗಿ ಈಗ ಅವರ ಮೇಲೆ ಅಂದರೆ ಅವರ ವಿರುದ್ಧ ದಾಖಲಾಗಿರುವಂಥ ಎಫ್ಐಆರ್ ಅನ್ನು ಗಮನಿಸಿದ್ರೆ ಅವರ ಬಂಧನ ಸಾಧ್ಯತೆ ದಟ್ಟ ಮಟ್ಟದಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. SIT ತನಿಖಾಧಿಕಾರಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಬೆಳ್ತಂಗಡಿ ಪೊಲೀಸರು ಈ ಒಂದು ಸೆಕ್ಷನ್ ಅಂದರೆ ಆರ್ಮ್ಸ್ ಆ್ಯಕ್ಟ್ 1950 ಸಬ್ ಕ್ಲಾಸ್ 25(1)A ಕ್ಲೇಸ್ ಸೆಕ್ಷನ್ ಅಡಿಯಲ್ಲಿ, ಜೊತೆಗೆ ಆರ್ಮ್ಸ್ ಆ್ಯಕ್ಟ್ 1950 25 ಸಬ್ ಕ್ಲಾಸ್ 1B ಅಡಿಯಲ್ಲಿ ಈಗ ಏನವರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವೆರಡೂ ಕೂಡ ಅವರಿಗೆ ಮುಳುವಾಗಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇದೇ ಕೇಸಲ್ಲಿ ಈ ಹಿಂದೆ ಬಾಲಿವುಡ್ನ ಸೆಲೆಬ್ರಿಟಿ ಒಬ್ಬರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು. ಸುಮಾರು 5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತಾಗಿತ್ತು. ಸೊ ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದೋದು ಇದರ ಒಂದು ಸೆಕ್ಷನ್ ಹೇಳುತ್ತೆ. ಹಾಗಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧಿಸಬಹುದು ಅಥವಾ ಬಂಧಿಸದೇ ಇರಬಹುದು. ಎಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಯ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ನೋಡಿ, ಪ್ರಮುಖವಾಗಿ ಚಿನ್ನಯ್ಯ ಅಂದರೆ ಮುಸುಕುದಾರಿ ವ್ಯಕ್ತಿಯನ್ನು SIT ತಮ್ಮ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರಣ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮನೆಗೂ ಕೂಡ ಹೋಗಿ ಆತ ಎಲ್ಲಿದ್ದ ಆ ಒಂದು ಜಾಗದ ಮಹಾಜರಣ ಪ್ರಕ್ರಿಯೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಆಗ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಪತ್ತೆ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ 2 ತಲ್ವಾರ್ ಮತ್ತು 1 ಗನ್ ಕೂಡ ಏನು ಸಿಕ್ಕಿರುತ್ತೆ. ಹಾಗಾಗಿ ಅದರ ವಿರುದ್ಧವಾಗಿ ಅದನ್ನು ಸೀಸ್ ಮಾಡಿದ್ದಂಥ SIT ತನಿಖಾ ತಂಡ ಅದನ್ನು ತಗೊಂಡು ಬಂದು ನಂತರ ಅದರ ಬಗ್ಗೆ ಒಂದಷ್ಟು ಕಾನೂನಾತ್ಮಕವಾದಂಥ ಮಾಹಿತಿಗಳನ್ನು ತಜ್ಞರ ಜೊತೆಯಲ್ಲಿ ಸಲಹೆಯನ್ನು ಪಡೆದುಕೊಂಡು ಆ ಬಳಿಕ ನಂತರ SIT ತನಿಖಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದರು. ಆ ದೂರಿನ ಆಧಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿತ್ತು. ಆರ್ಮ್ಸ್ ಆ್ಯಕ್ಟ್ನ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಹಾಗಾಗಿ ಈಗ ಆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಪ್ರವೀಣ್. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧವಾಗಿ FIR ದಾಖಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ? ಪ್ರವೀಣ್, ನೋಡಿ, ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಆದರೆ ಪ್ರಮುಖವಾಗಿ ಈಗ ಅವರ ಮೇಲೆ ಅಂದರೆ ಅವರ ವಿರುದ್ಧ ದಾಖಲಾಗಿರುವಂಥ FIR ಅನ್ನು ಗಮನಿಸಿದ್ರೆ ಅವರ ಬಂಧನ ಸಾಧ್ಯತೆ ದಟ್ಟ ಮಟ್ಟದಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. SIT ತನಿಖಾಧಿಕಾರಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಬೆಳ್ತಂಗಡಿ ಪೊಲೀಸರು ಈ ಒಂದು ಸೆಕ್ಷನ್ ಅಂದರೆ ಆರ್ಮ್ಸ್ ಆ್ಯಕ್ಟ್ 1950 ಸಬ್ ಕ್ಲಾಸ್ 25(1)A ಕ್ಲೇಸ್ ಸೆಕ್ಷನ್ ಅಡಿಯಲ್ಲಿ, ಜೊತೆಗೆ ಆರ್ಮ್ಸ್ ಆ್ಯಕ್ಟ್ 1950 25 ಸಬ್ ಕ್ಲಾಸ್ 1B ಅಡಿಯಲ್ಲಿ ಈಗ ಏನವರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವೆರಡೂ ಕೂಡ ಅವರಿಗೆ ಮುಳುವಾಗಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇದೇ ಕೇಸಲ್ಲಿ ಈ ಹಿಂದೆ ಬಾಲಿವುಡ್ನ ಸೆಲೆಬ್ರಿಟಿ ಒಬ್ಬರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು. ಸುಮಾರು 5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತಾಗಿತ್ತು. ಸೊ ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದೋದು ಇದರ ಒಂದು ಸೆಕ್ಷನ್ ಹೇಳುತ್ತೆ. ಹಾಗಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧಿಸಬಹುದು ಅಥವಾ ಬಂಧಿಸದೇ ಇರಬಹುದು. ಎಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಯ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ನೋಡಿ, ಪ್ರಮುಖವಾಗಿ ಚಿನ್ನಯ್ಯ ಅಂದರೆ ಮುಸುಕುದಾರಿ ವ್ಯಕ್ತಿಯನ್ನು SIT ತಮ್ಮ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರಣ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮನೆಗೂ ಕೂಡ ಹೋಗಿ ಆತ ಎಲ್ಲಿದ್ದ ಆ ಒಂದು ಜಾಗದ ಮಹಾಜರಣ ಪ್ರಕ್ರಿಯೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಆಗ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಪತ್ತೆ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ 2 ತಲ್ವಾರ್ ಮತ್ತು 1 ಗನ್ ಕೂಡ ಏನು ಸಿಕ್ಕಿರುತ್ತೆ. ಹಾಗಾಗಿ ಅದರ ವಿರುದ್ಧವಾಗಿ ಅದನ್ನು ಸೀಸ್ ಮಾಡಿದ್ದಂಥ
SIT ತನಿಖಾ ತಂಡ ಅದನ್ನು ತಗೊಂಡು ಬಂದು ನಂತರ ಅದರ ಬಗ್ಗೆ ಒಂದಷ್ಟು ಕಾನೂನಾತ್ಮಕವಾದಂಥ ಮಾಹಿತಿಗಳನ್ನ ತಜ್ಞರ ಜೊತೆಯಲ್ಲಿ ಸಲಹೆಯನ್ನು ಪಡೆದುಕೊಂಡು ಆ ಬಳಿಕ ನಂತರ SIT ತನಿಖಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿತ್ತು. ಆರ್ಮ್ಸ್ ಆ್ಯಕ್ಟ್ನ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಹಾಗಾಗಿ ಈಗ ಆ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಪ್ರವೀಣ್. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಧರ್ಮಸ್ಥಳದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧವಾಗಿ FIR ದಾಖಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ? ಪ್ರವೀಣ್, ನೋಡಿ, ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಆದರೆ ಪ್ರಮುಖವಾಗಿ ಈಗ ಅವರ ಮೇಲೆ ಅಂದರೆ ಅವರ ವಿರುದ್ಧ ದಾಖಲಾಗಿರುವಂಥ FIR ಅನ್ನು ಗಮನಿಸಿದ್ರೆ ಅವರ ಬಂಧನ ಸಾಧ್ಯತೆ ದಟ್ಟ ಮಟ್ಟದಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. SIT ತನಿಖಾಧಿಕಾರಿ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಬೆಳ್ತಂಗಡಿ ಪೊಲೀಸರು ಈ ಒಂದು ಸೆಕ್ಷನ್ ಅಂದರೆ ಆರ್ಮ್ಸ್ ಆ್ಯಕ್ಟ್ 1950 ಸಬ್ ಕ್ಲಾಸ್ 25/1A ಏನು ಕ್ಲೇಸ್ ಸೆಕ್ಷನ್ ಅಡಿಯಲ್ಲಿ, ಜೊತೆಗೆ ಆರ್ಮ್ಸ್ ಆ್ಯಕ್ಟ್ 1950 25 ಸಬ್ ಕ್ಲಾಸ್ 1B ಅಡಿಯಲ್ಲಿ ಈಗ ಏನವರು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇವೆರಡೂ ಕೂಡ ಅವರಿಗೆ ಮುಳುವಾಗಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇದೇ ಕೇಸಲ್ಲಿ ಈ ಹಿಂದೆ ಬಾಲಿವುಡ್ನ ಸೆಲೆಬ್ರಿಟಿ ಒಬ್ಬರು ಕೂಡ ಜೈಲಿಗೆ ಹೋಗಿ ಬಂದಿದ್ದರು. ಸುಮಾರು 5 ವರ್ಷಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತಾಗಿತ್ತು. ಸೊ ಅಂದರೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನು ಹೊಂದೋದು ಇದರ ಒಂದು ಸೆಕ್ಷನ್ ಹೇಳುತ್ತೆ. ಹಾಗಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹೇಶ್ ಶೆಟ್ಟಿ ತಿಮ್ಮರಡಿಯನ್ನು ಬಂಧಿಸಬಹುದು ಅಥವಾ ಬಂಧಿಸದೇ ಇರಬಹುದು. ಎಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಯ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ನೋಡಿ, ಪ್ರಮುಖವಾಗಿ ಚಿನ್ನಯ್ಯ ಅಂದರೆ ಮುಸುಕುದಾರಿ ವ್ಯಕ್ತಿಯನ್ನು SIT ತಮ್ಮ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರಣ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿದಾಗ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರ ಮನೆಯಲ್ಲಿ ಉಳ್ಕೊಂಡಿದ್ದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಮನೆಗೂ ಕೂಡ ಹೋಗಿ ಆತ ಎಲ್ಲಿದ್ದ ಆ ಒಂದು ಜಾಗದ ಮಹಾಜರಣ ಪ್ರಕ್ರಿಯೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಆಗ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಪತ್ತೆ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ 2 ತಲ್ವಾರ್ ಮತ್ತು 1 ಗನ್ ಕೂಡ ಏನು ಸಿಕ್ಕಿರುತ್ತೆ. ಹಾಗಾಗಿ ಅದರ ವಿರುದ್ಧವಾಗಿ ಅದನ್ನು ಸೀಸ್ ಮಾಡಿದ್ದಂಥ SIT ತನಿಖಾ ತಂಡ ಅದನ್ನು ತಗೊಂಡು ಬಂದು ನಂತರ ಅದರ ಬಗ್ಗೆ ಒಂದಷ್ಟು ಕಾನೂನಾತ್ಮಕವಾದಂಥ ಮಾಹಿತಿಗಳನ್ನ ತಜ್ಞರ ಜೊತೆಯಲ್ಲಿ ಸಲಹೆಯನ್ನು ಪಡೆದುಕೊಂಡು ಆ ಬಳಿಕ ನಂತರ SIT ತನಿಖಾಧಿಕಾರಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿತ್ತು. ಆರ್ಮ್ಸ್ ಆ್ಯಕ್ಟ್ನ ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ಹಾಗಾಗಿ ಈಗ ಆ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರ ಬಂಧನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಕ್ಕಿಲ್ಲ. ಪ್ರವೀಣ್. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ.